ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ವೆರಿ ಹ್ಯಾಪಿ ಈವ್ನಿಂಗ್. ಹೇಗೋಯ್ತು ನಿಮ್ ದಿನ? ಚೆನ್ನಾಗಿ ಹೋಯ್ತಾ? ಆಲ್ ರೈಟ್. ಸೈನ್ಸ್ ಸೆಷನ್ ತುಂಬಾ ಚೆನ್ನಾಗಿತ್ತಲ್ಲ. ಸೊ in today's class also it is going to be very interesting and interactive one as always. Before we go, we start our session. We'll start up with a small motivational quote. Okay, and let us update ourselves with quite a few information. ಪ್ರತಿದಿನ ನಮಗೊಂದು ಸಣ್ಣ ಪುಟ್ಟ ಮೋಟಿವೇಶನ್ ಬೇಕಿದೆ ಅಲ್ಲ ಅವತ್ತಿನ ದಿನ ಹೋಗೋದಿಕ್ಕೆ, ಅಲ್ವಾ? ಯಾರಾದ್ರೂ ನಮ್ಮನ್ನ ಹೆಮ್ಮೆ ಪಡ್ತಾನೆ ಇರ್ಬೇಕು, ಹೆಮ್ಮೆ ಪಡಿಸ್ತಾನೆ ಇರ್ಬೇಕು ಅಂತ ಇಲ್ಲ. ಆ ದಿನಕ್ಕೆ ಬೇಕಾಗಿರೋ ಒಂದು ಸಣ್ಣ ಪುಟ್ಟ ಮೋಟಿವೇಶನ್ ನಮ್ಗೆ ಬೇಕಿದೆ, ಯಾರೇ ಆಗಿದ್ರು ನಮಗೂ ಬೇಕು. ಕರೆಕ್ಟ್. ಸ್ವಾಮಿ ವಿವೇಕಾನಂದ ಅವರಿನ ಒಂದು ಒಳ್ಳೆ ಮಾತು, ಅದನ್ನ ನೋಡೋಣ. Everything is easy when you are busy, but nothing is easy when you are lazy. Sounds to be rhyming. ಆದ್ರೆ ಈ ಒಂದು ಸಣ್ಣ ಥಾಟ್ ಅಲ್ಲಿ ಎಷ್ಟು ಒಂದು ಅರ್ಥವಾಗಿರೋ ಒಂದು ವಿಷಯ ಇದೆ ಅಲ್ಲ. ಯಾವುದೇ ಒಂದು ವಿಷಯ ನೋಡಿದ್ರು ಅದ್ ಸುಲಭನೇ ಅಂತ ಅನ್ಸತ್ತೆ. ಇವಾಗ ನೀವೆಲ್ಲರೂ ಒಂದು ಪೋಯಮ್ ನ ಬರಿಬೇಕಂತ ಅನ್ಕೊಳ್ತೀರಾ. ಯಾರೇ ಬೇಕಾದ್ರೂ ಪೋಯಮ್ ನ ಬರಿಬೋದಲ್ವಾ? ಆದ್ರೆ ಅದ್ ಹೇಗಿರ್ಬೇಕು, ಅದಕ್ಕೆ ಕಂಟೆಂಟ್ ಹೇಗಿರ್ಬೇಕು, ನಾನು ಯಾವ್ದ್ರ ಬಗ್ಗೆ ಬರಿತೀನಿ ಆ ಪೋಯಮ್, ಒಂದ್ 4 ಲೈನ್ ಪೋಯಮು ನಾವು ಬರಿಬೋದು ಅಲ್ವಾ? ತುಂಬಾ ಸುಲಭನೇ. ಆದ್ರೆ ಅಷ್ಟೇನ್ ಈಸಿ ಇಲ್ಲ. ನಮ್ಮ ಥಾಟ್ ಪ್ರಾಸೆಸ್ ಇಂದ ಚೆನ್ನಾಗಿ ಮಾಡಿರ್ಬೇಕು. ಮತ್ತೊಂದು, ಯಾವ್ದೇ ಒಂದು ವಿಷಯ ನಾವು ಕಲಿಬೇಕು, ನಾವು ಆಕ್ಯುಪೈಡ್ ಆಗಿದ್ರೆ ಅದು ಸುಲಭ ಅಂತ ಅನ್ಸತ್ತೆ. ನಾವು ಮಾಡ್ತೀವಿ, ನಾಳೆ ನೋಡೋಣ, ಇದೇನ್ ಸುಲಭ ತಾನೇ, ಮಾಡ್ಬೋದು, ನಮ್ ಮನ್ಸಲ್ಲೇ ಕನ್ಸ್ ಕಾಣ್ತಾ ಇದ್ರೆ ಅದ್ ನಡೆಯುತ್ತಾ? ನಾವು ಪ್ರಯತ್ನ ಮಾಡದೆ ಯಾವ್ದೇ ಒಂದು ವಿಷಯ ನಡೆಯೋದಿಲ್ಲ ಅಲ್ವಾ? ಮನೆಯಿಂದ ಸ್ಕೂಲ್ ಹೋಗೋದಿಕ್ಕೂ ನಾವೊಂದ್ ಗಾಡಿಯಲ್ಲೋ ಅದೇ ನಡ್ಕೊಂಡು ಹೋಗ್ಬೇಕು, ಮತ್ತೆ ಹೋಗಕ್ಕಾಗತ್ತಾ? ಒಂದ್ ಸ್ಕೂಲ್ಗೆ ಹೋಗ್ತೀನಿ ಅಂತ ಹೇಳ್ಬೋದು, ಆದ್ರೆ ಯು ನೀಡ್ ಟು ಪುಟ್ ಇನ್ ಎಫರ್ಟ್ಸ್. ಇವನ್ ಫಾರ್ ಸ್ಮಾಲ್ ಥಿಂಗ್ ದಟ್ ಯು ಡೂ, ಯು ನೀಡ್ ಟು ಪುಟ್ ದಿ ಎಫರ್ಟ್. ಸೊ when you are feeling, when you are busy, it will become very easy because you'll be putting on efforts for it. ಅದ್ರ ಬಗ್ಗೆ ನೀವು ಯೋಚನೆ ಮಾಡ್ತಾ ಇರ್ತೀರಾ, ಚಿಂತೆ ಮಾಡ್ತಾ ಇರ್ತೀರಾ, ಅದ್ ಸಂಬಂಧವಾಗಿರೋ ಎಫರ್ಟ್ಸ್ ಅನ್ನು ಹಾಕ್ತಾನೆ ಇರ್ತೀರಾ. ಆದ್ರೆ ನೀವು ಅಕಸ್ಮಾತ್ ಸೋಂಬೇರಿಯಾಗಿ ಇಟ್ಬಿಟ್ರೆ ಅದೇನು ಅಷ್ಟು ಸುಲಭ ಅಲ್ಲ. ಆ ಕೆಲಸ ಮುಗಿಯೋದು ಇಲ್ಲ, ನಡೆಯೋದಿಕ್ಕೆ ಸಾಧ್ಯನೂ ಇಲ್ಲ. ಸೊ ಕೀಪ್ ಯೋರ್ ಸೆಲ್ಫ್ ಎಂಗೇಜ್, ವರ್ಕ್, keep working towards it, and everything will work as you plan. Okay? All right. So as we have seen a small thought, let us update ourselves with few things from yesterday. Sure. ನಮ್ಮ ದೇಶದಲ್ಲಿ ಎಷ್ಟೋ ನಗರಗಳಿವೆಲ್ಲ, ಒಂದೊಂದು ನಗರಕ್ಕೂ ಒಂದೊಂದು ಹೆಸರು ಕೊಟ್ಟಿದ್ದಾರೆ. ಹೇಗಪ್ಪ ಅದು? ಏನ್ ಹೆಸರದು ತಿಳ್ಕೊಳ್ಳಲ್ವಾ? ಇವಾಗ ಬೆಂಗಳೂರನ್ನ ಏನಂತ ಕರೀತಾರೆ ಗೊತ್ತಿದ್ಯಾ? ಎಲ್ಲರೂ ಬೆಂಗಳೂರಲ್ಲಿ ಇದ್ದೀರಾ? ಆ ಊರನ್ನ ಏನಂತ ಕರೀತಾರೆ? ದೇರ್ ಇಸ್ ಅ ಟ್ಯಾಗ್ಲೈನ್ ಫಾರ್ ಇಟ್. ಅದಕ್ಕೊಂದು ಹೆಸರಿದೆ, ಆ ಹೆಸರಿಂದಾನೇ ಕರೀತಾರೆ. ಅದೇನದು? ಸಿಲಿಕಾನ್ ಸಿಟಿ ಅಂತಾರೆ. ಓಕೆ, ನಿಮ್ಗೆಲ್ಲ ಗೊತ್ತಿದೆ. ಗಾರ್ಡನ್ ಸಿಟಿ ಅಂತಾರೆ. ಆಲ್ ರೈಟ್, ಸೂಪರ್. ನಾನು ಹೇಳ್ಬೇಕಾಗಿರೋ ಒಂದು ಪ್ರಶ್ನೆಗೆ ನೀವೇ ಉತ್ತರವನ್ನ ಹೇಳ್ಬಿಟ್ಟಿದ್ದೀರಾ. ವೆರಿ ನೈಸ್. ಇದೇ ತರ ಕೆಲವೊಂದು ನಗರಗಳಿವೆ ನಮ್ಮ ದೇಶದಲ್ಲಿ. ಅದಕ್ಕೆ ಏನ್ ಹೆಸರಿದೆ, ಅದ್ ಯಾವ ಊರ್ ಬಗ್ಗೆ ಹೇಳ್ತಿದ್ದಾರೆ, ಯಾವ ಸಿಟಿ ಬಗ್ಗೆ ಹೇಳ್ತಿದ್ದಾರೆ ಅಂತ ತಿಳ್ಕೊಂಡ್ವಾ? City of Joy or Science City? Which city is to be called so? Kolkata. Okay, Kolkata is called as Science City or City of Joy. Pink City. I hope my screen is visible.
any of you confirm? ಯಾರಾದ್ರೂ ಹೇಳ್ಬೋದಾ? Is my screen visible? Screen that I'm sharing? Yes, ma'am. Yes. Pink. Okay, thank you so much. Pink City. Which city is called as Pink City? ಯಾ ನಗರ? ಜೈಪುರನ್ನ ಪಿಂಕ್ ಸಿಟಿ ಅಂತ ಕರೀತಾರೆ. ಸೊ ಸಿಟಿ ಆಫ್ ಜಾಯ್ ಆರ್ ಸೈನ್ಸ್ ಸಿಟಿ, ಕೋಲ್ಕತಾ ಇಸ್ ಬೀನ್ ಆಲ್ಸೋ ಗಾರ್ಡನ್ ಸಿಟಿ. ನೀವು ಆಲ್ರೆಡಿ ಕಂಡುಹಿಡ್ಬಿಟ್ಟಿದ್ದೀರಾ. ನಮ್ಮ ಬೆಂಗಳೂರು ನಾವು is replaced with lot of high-rise buildings. Lot of companies have come up there. Tall buildings. Lot of companies are to be found in Bangalore. ಅಲ್ವಾ? ಸೊ ಸಿಲಿಕಾನ್ ವ್ಯಾಲಿ ಅನ್ನೋದು ಸಮೀಪ ಕಾಲದಲ್ಲಿ ಬೆಂಗಳೂರನ್ನ ಕರೆಯೋ ಒಂದು ಹೆಸರು. ಡೈಮಂಡ್ ಸಿಟಿ. Which city is to be called as ಡೈಮಂಡ್ ಸಿಟಿ? ಯಾವ ಊರನ್ನ ಹೇಳ್ತಾರೆ ಮಕ್ಕಳೇ? ಗೊತ್ತಿದ್ಯಾ? ಸೂರತ್ ಈ ನಗರವನ್ನ ಡೈಮಂಡ್ ಸಿಟಿ ಅಂತ ಕರೀತಾರೆ. ಸೂಪರ್. ಸೊ ಯು ಹ್ಯಾವ್ got yourself motivated also. We have updated ourselves with quite a few information. Last class, we named objects that we see in and around us, right? At school, hospitals, shop, right? So like that, we are going to see few more things and you are going to identify it. ಇವಾಗ ನೀವು ಟ್ರಾವೆಲ್ ಮಾಡೋಣ ಅಂತಿದ್ದೀರಾ, ಆಯ್ತಾ? ನಿಮ್ಗೊಂದು ಸಂದರ್ಭ ನಾನು ಕೊಡ್ತೀನಿ. ನಿಮ್ಮ ಮನೇಲಿ ಹೇಳ್ಬಿಟ್ಟಿದ್ದಾರೆ ನಾವೆಲ್ಲ ಪಿಕ್ನಿಕ್ಗೆ ಹೋಗೋಣ ಮಕ್ಕಳೇ, ಫ್ಯಾಮಿಲಿ ಮೆಂಬರ್ಸ್ ಜೊತೆ ಹೋಗ್ತಾ ಇದೀವಿ. ಅವಾಗ ಆ ವಿಷಯವನ್ನ ಹೇಳಿದ್ರೆ ನೀವೇನೆಲ್ಲ ನಿಮ್ಗೆ ಏನೆಲ್ಲ ನೆನಪಿಗೆ ಬರುತ್ತೆ? What are all the things that comes in your mind when it comes to travel that you need to pack up or think about? ಹೇಳಕ್ಕಾಗತ್ತಾ? Okay. Fine. Let me show few items on the board, on the screen. I'm sorry. Let me know whether we will take it or not. Okay. These are all the things we plan for our travel. So check. Things keeps probably screen. Jackets, yeah. If it is to be a cold place, we take. Definitely we need to have wallet, purse ಇರ್ಬೇಕು ನಮ್ಮ ಹತ್ರ. ಪಿಂಕ್ ಬೇಕಾ? ಟ್ರಾವೆಲ್ಗೆ ಬೇಕಾ? ಸ್ನಾಕ್ಸ್ ಬೇಕು. ಹೋಗೋ ದಾರಿಯಲ್ಲಿ ಏನಾದ್ರು ಹಶು ಆಯ್ತು ತಿನ್ಬೇಕಂತ ಅನ್ಸ್ತಂದ್ರೆ ತಗೋಬೇಕಲ್ಲ. ನೀರ್ ಬೇಕು, ವಾಟರ್ ಬಾಟಲ್. ವೆರಿ ಗುಡ್. ಎಸ್, ವಿ ಡು ರಿಕ್ವೈರ್ ಇಟ್. ಡೆಸ್ಕ್ ಲ್ಯಾಂಪ್, ಇಸ್ ಇಟ್ ರಿಕ್ವೈರ್ಡ್ ಚಿಲ್ಡ್ರನ್? ನೋ. ವೆರಿ ಗುಡ್. ವಿ ಡೋಂಟ್ ರಿಕ್ವೈರ್ ಇಟ್ ಫಾರ್ ಆರ್ ಟ್ರಾವೆಲ್. ಫೋನ್ ಚಾರ್ಜರ್ ಬೇಕು ಅಲ್ವಾ? ತುಂಬಾ ದೂರ ಹೋಗ್ತಿದೀವಿ ಅಂದ್ರೆ ನಮ್ ಜೊತೆ ಚಾರ್ಜರ್ ಇರ್ಬೇಕು. ಸ್ನಾಕ್ಸ್, yeah, we will take them. Calendar, do we take it? It is not required for us. Toaster? No, we don't take toaster along with this. Mask, yes, we carry mask because if it is to be the place is having pollution. Dress, ಹೆಚ್ಚಾಗಿರೋ ಡ್ರೆಸ್ಗಳನ್ನ ನಾವು ತಗೊಂಡು ಹೋಗ್ತೀವಿ ಅಲ್ವಾ? ಈ ವಿಷಯಗಳೆಲ್ಲ ನಾವು ಇದ್ಯಾ ನೋಡ್ಕೊಬೇಕು, ನಮ್ಮ ಜೊತೆ ಇದೆಯಾ ಅಂತ ನಾವು ಪ್ಲಾನ್ ಮಾಡ್ಕೊಳ್ತೀವಿ ಅಲ್ವಾ? ವಿ ಥಿಂಕ್ ಅಬೌಟ್ ದೀಸ್ ಥಿಂಗ್ಸ್ ಅಂಡ್ ಎನ್ಶೋರ್ ದಟ್ ವಿ ಕ್ಯಾರಿ ಅಲಾಂಗ್ ವಿತ್ ಅಸ್. ಬೇರೆ ಏನಿತ್ತು? ಹೋಟೆಲ್ ಡೀಟೇಲ್ಸ್, ಅದನ್ನೆಲ್ಲ ಚೆಕ್ ಮಾಡ್ಕೊಬೇಕಲ್ವಾ? ಯಾವ ಹೋಟೆಲ್ ನಾವು ಸ್ಟೇ ಮಾಡ್ತಿದೀವಿ, ಮಾಸ್ಕ್, ಅಕಸ್ಮಾತ್ ಆ ಊರಲ್ಲಿ ಮಳೆ ಬೀಳ್ತಿದೆ ಅಂದ್ರೆ ಅಂಬ್ರೆಲ್ಲಾ, ಈ ಜಾಕೆಟ್ಸ್, ಕ್ಯಾಪ್ ಅವೆಲ್ಲನೂ ತುಂಬಾ ಮುಖ್ಯ. ರೈಟ್? This activity was shown to you to understand whether you are able to think the spot, on spot,
whether you are able to identify the things that you will be carrying along with you, or what and all we need to think about if you are on a travel, if you are going to travel to a place. All right. So ಈ ವಿಷಯಗಳನ್ನ ನೆನಪಿಟ್ಕೊಳ್ಳಿ. Okay. Great. As I already told you yesterday, ಇಂಗ್ಲಿಷ್ ಅನ್ನೋದು ತುಂಬಾ ಸುಲಭ. ನಾವು ಮಾತಾಡೋದು ತುಂಬಾ ಸುಲಭನೇ. ನಾವು ಮಾತಾಡೋ ವಾಕ್ಯಗಳಲ್ಲಿ ಅನೇಕವಾಗಿ ಇಂಗ್ಲಿಷ್ ಪದಗಳು ಜಾಸ್ತಿ ನಾವು ಬಳಸ್ತೀವಿ. ಆಲ್ಮೋಸ್ಟ್ 50% ಆಫ್ ಆರ್ ಕಮ್ಯುನಿಕೇಶನ್ ಇಸ್ ಕಂಪ್ಲೀಟೆಡ್. ಅದಲ್ಲೇ ಮುಗ್ದೋಗ್ಬಿಡೋದು ಅಲ್ವಾ? ಸೊ ಇಟ್ಸ್ ವೆರಿ ಮಚ್ ಸಿಂಪಲ್. ಓನ್ಲಿ ಥಿಂಗ್ ದ ಹೆಸಿಟೇಷನ್ ದಟ್ ವಿ ಹ್ಯಾವ್ ವಿತ್ ಇನ್ ಅಸ್, ದಟ್ ಇಸ್ ಆಕ್ಟಿಂಗ್ ಆಸ್ ಅ ಬ್ರಿಡ್ಜ್. ಅದೇ ಒಂದು ಹಿಂಡ್ರೆನ್ಸ್ ಆಗಿದೆ. ಸಾರಿ, ಅದೇ ಒಂದು ಹಿಂಡ್ರೆನ್ಸ್ ಆಗಿದೆ. ನಾವು ಮಾತಾಡೋದಕ್ಕೆ ಆ ಒಂದು ಹೆಸಿಟೇಷನ್, ಅದರಿಂದ ನಾವು ದಾಟ್ಬಿಟ್ವಿ ಅಂದ್ರೆ ನಾವು ಸುಲಭವಾಗಿ ಮಾತಾಡ್ಬೋದು. ಅಂದ್ರೆ ಇವಾಗ ಒಂದು ಟ್ರಾವೆಲ್ ಅಂತ ನೋಡಿದ್ರೆ ಅದ್ರಲ್ಲಿ ಎಷ್ಟೋ ವಿಷಯಗಳನ್ನ ನಾವು ಐಡೆಂಟಿಫೈ ಮಾಡಿದ್ವಲ್ಲ, ಇವೆಲ್ಲ ನಮ್ಗೆ ಬೇಕು, ಇದೆಲ್ಲ ನಾವು ತಗೊಂಡ್ ಹೋಗ್ಬೇಕಂತ ನೋಡಿದ್ರೆ ಈ ವರ್ಡ್ಸ್ ತಾನೇ ನಾವು ಉಪಯೋಗಿಸ್ತೀವಿ ಅಲ್ವಾ? ವಿ ಯೂಸ್ ದೀಸ್ ವರ್ಡ್ಸ್ ಓನ್ಲಿ. ರೈಟ್? ಮಾಸ್ಕ್ಗೆ ಬೇರೆ ಏನಾದ್ರು ಕನ್ನಡ ವರ್ಡ್ ಅದನ್ನ ನಾವು ಬಳಸ್ತೀವ? ವಿ ಜಸ್ಟ್ ಟೆಲ್ ಇಟ್ ಆಸ್ ಮಾಸ್ಕ್. ಅಂಬ್ರೆಲ್ಲಾ. ಚಾರ್ಜರ್ ತಗೊಂಡಿದ್ಯಾ? ವಾಟರ್ ಬಾಟಲ್ ಇಟ್ಕೊಂಡಿದ್ಯಾ? ಹೀಗೆ ತಾನೇ ಕೇಳ್ತಾರೆ ಅಲ್ವಾ? ಕನ್ನಡ ವರ್ಡ್ ಅಲ್ಲಿ ಬಳಸ್ತೀವ? ಸೊ ವಿ ಜಸ್ಟ್ ಆಡ್ few more words apart from this water bottle or charger to make it as a simple sentence. So half of our communication is completed with these words. We need to put few more words to it, that you can, and it is possible based on the objects and places we saw. Today we are going to frame simple sentences also. ಸಣ್ಣ ಪುಟ್ಟ ಸೆಂಟೆನ್ಸ್, 2 ಪದಗಳಿರೋ ವಾಕ್ಯ, ಇಲ್ಲ 3 ಪದ ಇದೆ. ನೀವೇ ಫ್ರೇಮ್ ಮಾಡಿ ಹೇಳ್ತೀರಾ. ಐ ಜಸ್ಟ್ ಶೋ ದಿ ವರ್ಡ್ಸ್, ಯು ಆರ್ ಗೋಯಿಂಗ್ ಟು ಫ್ರೇಮ್ ಇಟ್ ಅಂಡ್ ಲೆಟ್ ಮೀ ನೋ. ಫ್ರೇಮ್ ಇಟ್ ಅಂಡ್ ಲೆಟ್ ಮೀ ನೋ. ಆಲ್ ರೈಟ್? First, let us see few sentences wherein maximum we are having English words in it. ಚಾಲೆಂಜ್. ಮೊಬೈಲ್ ಬ್ಯಾಟ್ರಿ ಲೋ ಆಗಿದೆ. ಕನ್ನಡದಲ್ಲಿ ಬಂದಿದೆ ಈ ಸೆಂಟೆನ್ಸ್. ಆದ್ರೆ ಮೊಬೈಲ್ ಬ್ಯಾಟ್ರಿ ಲೋ ಆಗಿದೆ. ನೋಡಿ, ಈ ಒಂದು ವಾಕ್ಯದಲ್ಲಿ 3 ಪದಗಳು ಇಂಗ್ಲಿಷ್ ವರ್ಡ್ಸ್ ಆಗಿದೆ. ಆಗಿದೆ ಅನ್ನೋದು ಮಾತ್ರ ಕನ್ನಡ ಪದ ಅಲ್ವಾ? ಇದೊಂದೇ ಕನ್ನಡ ವರ್ಡ್. ಮಿಕ್ಕಿರೋದು ನೋಡಿ 3 ವರ್ಡ್ಸ್ ಎಲ್ಲೋ ಹೈಲೈಟ್ ಆಗಿದೆ ನೋಡಿ. ಮೊಬೈಲ್ ಬ್ಯಾಟ್ರಿ ಲೋ. 3 words have to be in English. Only 1 word is in ಕನ್ನಡ. ನಾವು ಹಂಗಂದ್ರೆ ಏನು? ನಾವು ಅನೇಕವಾಗಿ ಕನ್ನಡ ಇಂಗ್ಲಿಷ್ ಪದಗಳನ್ನೇ ನಾವು ಬಳಸ್ತಾ ಇದ್ವಿ. If few words are in Kannada, so we are missing it out, but definitely that is possible for us to include as well. So how we can tell it? The mobile battery is low. ಇನ್ನ ಹೇಗೆ ಹೇಳ್ಬೋದು? ಮೊಬೈಲ್ ಬ್ಯಾಟ್ರಿ ಕಮ್ಮಿ ಇದೆ. ಮೊಬೈಲ್ ಬ್ಯಾಟ್ರಿ ಇಸ್ ಲೋ. ನಿಮ್ಮ ಪೆನ್ ಕೊಡ್ತೀರಾ? ಇಲ್ಲಿ ಯಾವ್ದಪ್ಪ ಇಂಗ್ಲಿಷ್ ವರ್ಡ್? ಪೆನ್. ನಿಮ್ಮ ಕೊಡ್ತೀರಾ ಅನ್ನೋದು ಮಾತ್ರ ಕನ್ನಡ ಪದಗಳು. You give me your pen. ಬಸ್ ಬಂತು. ನಾವು ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತ್ಕೊಂಡಿರುವಾಗ ಇದು ಹೇಳ್ತೀವಲ್ಲ, ಬಸ್ ಬಂತು, ಬೇಗ ಬಂದ್ಬಿಡ್ತು ಅಂತ ಹೇಳ್ತೀವಿ. ಅಗೇನ್ ಇನ್ ದಿಸ್ ಸೆಂಟೆನ್ಸ್, ಬಸ್ ಇಂಗ್ಲಿಷ್ ವರ್ಡ್. ರೆಡಿ ಇದ್ದೀರಾ? ಓಕೆನಾ? ಯು ರೆಡಿ? ಇಸ್ ಇಟ್ ಓಕೆ? All you look at these sentences is when you tell it in Kannada, most of the words are English itself. ಕಮ್ಮಿ ಆಗಿರೋ ಪದಗಳೇ ಅದರಲ್ಲಿ ಕನ್ನಡವಾಗಿದೆ. ಅನೇಕವಾಗಿರೋ ಪದಗಳು ನಾವು ಮಾತಾಡುವಾಗ, ನಮ್ಮ ಮಾತೃಭಾಷೆಯಲ್ಲಿ ಮಾತಾಡುವಾಗ ಕನ್ನಡವಾಗೇನೆ ಇದೆ. ಇಂಗ್ಲಿಷ್ ವರ್ಡ್ಸ್ಗಳು ಅದಲ್ಲಿ ನಾವು ಬಳಸ್ತಾ ಇದೀವಿ. ಸೊ ಇಂಗ್ಲಿಷ್ ಮಾತಾಡೋದೇನು ಅಷ್ಟೇನ್ ಕಷ್ಟನಾ, ಕಠಿಣನಾ? ಇಲ್ಲ. ಕ್ಲಾಸ್ಗೆ ಟೈಮ್ ಆಯ್ತು, 5:30 ಆಯ್ತು ಅಂದ್ರೆ ನೀವು ಅನ್ಕೊಳ್ತೀರಲ್ವಾ, ಕ್ಲಾಸ್ ಟೈಮ್ ಆಯ್ತಪ್ಪ, ಹೋಗ್ಬೇಕು ಬೇಗ. ರೈಟ್? ಕ್ಲಾಸ್ ಟೈಮ್. 2 words are in English.
ಹಾಸ್ಪಿಟಲ್ ನಲ್ಲಿ ಡಾಕ್ಟರ್ ಇದ್ದಾರೆ. ಡಾಕ್ಟರ್ ಇಸ್ ಇನ್ ದಿ ಹಾಸ್ಪಿಟಲ್. Hospital, doctor. The words that I have highlighted in yellow, that's been highlighted, are English words. So why this activity is being shown to you? Sentences that we use in our day-to-day communication, and if at all it is to be in our native language, ನಮ್ಮ ಮಾತೃಭಾಷೆಯಲ್ಲಿ ಇತ್ತಂದ್ರೆ ಅದರಲ್ಲಿ ಅನೇಕವಾಗಿರೋ ಪದಗಳು ಮಧ್ಯದಲ್ಲಿ ನಾವು ಇಂಗ್ಲಿಷ್ ವರ್ಡ್ಸ್ ಅನ್ನೇ ಉಪಯೋಗಿಸ್ತಾ ಇದ್ದೀವಿ. ಹಾಗಾಗಿದ್ರೆ ಇಂಗ್ಲಿಷ್ ಮಾತಾಡೋದು ತುಂಬಾನೇ ಸುಲಭ. ಕರೆಕ್ಟಾ? ರೋಡ್ ನಲ್ಲಿ ಕಾರ್ ಹೋಗ್ತಾ ಇದೆ. ಕಾರ್ ಇಸ್ ಗೋಯಿಂಗ್ ಆನ್ ದ ರೋಡ್. ಫುಲ್ ಫ್ಲೆಶ್ ಇಂಗ್ಲಿಷ್ ಸೆಂಟೆನ್ಸ್. ಬಟ್ ಇಫ್ ಅಟ್ ಆಲ್ ಯು ಟೆಲ್ ಇಟ್ ಇನ್ ಕನ್ನಡ, ರೋಡ್ ನಲ್ಲಿ ಕಾರ್ ಹೋಗ್ತಾ ಇದೆ. ಹೋಗ್ತಾ ಇದೆ ಅನ್ನೋದು ಮಾತ್ರ ಕನ್ನಡ ಪದ. ರೋಡ್ ನಲ್ಲಿ ಕಾರ್. ಈ ತರ ನೀವು ಕೆಲವು ಸೆಂಟೆನ್ಸ್ಗಳನ್ನ, ವಾಕ್ಯಗಳನ್ನ ಬಳಸಿರ್ತೀರಲ್ಲ, ನೀವು ಪ್ರತಿದಿನ ಮಾತಾಡುವಾಗ ನಿಮ್ ಫ್ರೆಂಡ್ಸ್ ಜೊತೆ ಆಗಿರ್ಬೋದು, ನಿಮ್ ಅಮ್ಮ ಅಪ್ಪ ಜೊತೆಗೆ ಆಗಿರ್ಬೋದು, ಇಲ್ಲ ಟ್ಯೂಷನ್ ಹೋಗುವಾಗ, ಹೊರಗಡೆ ಆಟ ಆಡುವಾಗ ಉಪಯೋಗಿಸಿರ್ತೀರಲ್ಲ, ಹೇಳಕ್ಕಾಗತ್ತಾ? ಅಂದ್ರೆ ಕನ್ನಡ ಪದಗಳು ಇರತ್ತೆ, ಇಂಗ್ಲಿಷ್ ವರ್ಡ್ಸ್ ಅದ್ರಲ್ಲಿ ಇರತ್ತೆ. ಹೇಳಕ್ಕಾಗತ್ತಾ ಮಕ್ಳೇ? ಯೋಚನೆ ಮಾಡಿ ಹೇಳಿ ನನಗೆ. ಮುಂದಿನ ಸೆಷನ್ ಅಲ್ಲೂ ಹೇಳ್ಬೋದು. ಗೊತ್ತಿದ್ರೆ ನೀವು ಇವಾಗ್ಲೂ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬೋದು. ಸ್ವಲ್ಪ ಸಮಯ ಬೇಕು ಯೋಚನೆ ಮಾಡೋದಿಕ್ಕೆ ಮ್ಯಾಮ್ ಅಂತ ಅನ್ಕೊಂಡ್ರೆ ದಯವಿಟ್ಟು ಅದನ್ನ ಬರ್ಕೊಳ್ಳಿ. ಮುಂದಿನ ಕ್ಲಾಸ್ ಅಲ್ಲೂ ನೋಡೋಣ. ಆಯ್ತಾ? ಎಷ್ಟೋ ಜಾಗಗಳು, ಆ ಜಾಗದಲ್ಲಿ ಇರೋ ವಸ್ತುಗಳು, ಇವೆಲ್ಲ ನಾವು ಐಡೆಂಟಿಫೈ ಮಾಡಿದ್ವಿ. ಸೊ ಆ ಎರಡು ವಿಷಯಗಳನ್ನ ನಾವು ಉಪಯೋಗಿಸಿ ಒಂದು ಸಣ್ಣ ಪುಟ್ಟ ಸೆಂಟೆನ್ಸ್ ನ ನಾವು ಫ್ರೇಮ್ ಮಾಡಕ್ಕಾಗತ್ತಾ ಅಂತ ನೋಡೋಣ. ನಿಮ್ಗೆ ಇಲ್ಲೇ ಕೊಟ್ಬಿಟ್ಟಿದ್ದೀನಿ ನೋಡಿ. ಥಿಂಗ್ಸ್ ಅರೌಂಡ್ ಮೀ, ವರ್ಡ್ಸ್ ಟು ಜಾಯಿನ್. ಇಫ್ ಅಟ್ ಆಲ್ ಯು ಕಂಬೈನ್ ದೀಸ್ ಟು, sentence is going to be formulated. Shall we give a try? Okay? ನಾನು ಫಸ್ಟ್ ಒಂದು ಸೆಂಟೆನ್ಸ್ ನ ಹೇಳ್ತೀನಿ, ಅದಾದ್ಮೇಲೆ ನೀವು ಪ್ರಯತ್ನ ಮಾಡಿ. ದ ಬಸ್. ಇವಾಗ ನೀವು ಸ್ಕೂಲ್ಗೆ ಹೋಗ್ತಾ ಇರೋ ದಾರಿಯಲ್ಲಿ ಏನೆಲ್ಲ ಇರತ್ತಂದ್ರೆ, ಬಸ್ ನೋಡ್ತೀರಾ, ಮೆಕ್ಯಾನಿಕ್ ಶಾಪ್ ಎಲ್ಲ ಬರತ್ತಂತ ಹೇಳಿದ್ರಲ್ಲ, ದ ಬಸ್. ಸೊ ಇವಾಗ ಬಸ್ ಅನ್ನೋದು ಒಂದು. ಓಕೆ, ಆ ಬಸ್ ಜೊತೆ ಏನ್ ಸೇರಿಸೋಣ? ದ ಬಸ್ ಇಸ್ ಹಿಯರ್. ವೆರಿ ಸಿಂಪಲ್ ಸೆಂಟೆನ್ಸ್, ರೈಟ್? ಬಸ್ ಇಲ್ಲೇ ಇದೆ. The bus is here. All right. The bus is big. Very good. The bus is big. Bus ದೊಡ್ಡದಾಗಿದೆ. ಬೇರೆ ಏನ್ ವರ್ಡ್ ಉಪಯೋಗಿಸೋಣ ಮಕ್ಕಳೇ? ಥಿಂಗ್ಸ್ ಅರೌಂಡ್ ಮೀ ಅಲ್ಲಿ ದ ಮಾರ್ಕೆಟ್. ಓಕೆ, ಮಾರ್ಕೆಟ್ ಅಂತ ಮಕ್ಕಳು ಹೇಳ್ತಿದ್ದಾರೆ. ಮಾರ್ಕೆಟ್ ನ ಚೂಸ್ ಮಾಡೋಣ. ದ ಮಾರ್ಕೆಟ್. What do we join along with it? The market is big. Okay. Anything apart from it? The market is nice. Okay. The market is nice. The market is here. All right. Park. The park is here. That is also fine. The park is big. ದೊಡ್ಡದಾಗಿದೆ. The park is big. Great. So very simple it is. You are identifying the object and simple words you are adding along with it, and it formulates a very simple sentence. The park is big. ಪಾರ್ಕ್ ಹೇಗಿದೆ? ದೊಡ್ಡದಾಗಿದೆ. ಅಷ್ಟೇ. ಸೊ ಒಂದು ವಾಕ್ಯವನ್ನ ರಚನೆ ಮಾಡೋದು ತುಂಬಾ ಸುಲಭನೇ. ಯಾವ್ದ್ರ ಬಗ್ಗೆ ಮಾತಾಡ್ತಿದೀವಿ? ಹೇಗಿದೆ, ಅದು ಏನ್ ಮಾಡ್ತಾ ಇದೆ, ಅದನ್ನ ಜೊತೆ ಸೇರಿಸ್ತಾ ಇದೀವಿ ಅಷ್ಟೇ ಅಲ್ವಾ? ಈ ವಾಕ್ಯಗಳೆಲ್ಲ ನೋಡಿದಾಗ ಅದೇ ತಾನೇ ಅನ್ನಿಸ್ತಿದೆ ನಿಮ್ಗೂ, ರೈಟ್? ದ ಪೆನ್. ದ ಪೆನ್ ಇಸ್ ಬಿಗ್. ದ ಪೆನ್ ಇಸ್ ನ್ಯೂ. ದಿಸ್ ಇಸ್ ಅ ನ್ಯೂ ಪೆನ್. ದಟ್ ಇಸ್ ಆಲ್ಸೋ ಕರೆಕ್ಟ್. ಹಾಗೂ ಹೇಳ್ಬೋದು. ವೆರಿ ಗುಡ್. ದಿಸ್ ಇಸ್ ಅ ನ್ಯೂ ಪೆನ್. ಹಾಗೂ ಹೇಳ್ಬೋದು ಮಕ್ಕಳೇ. ದ ಪೆನ್ ಇಸ್ ನ್ಯೂ. ದ ಪೆನ್ ಇಸ್ ನೈಸ್. ದ ಪೆನ್ ವರ್ಕ್ಸ್ ವೆಲ್. ಚೆನ್ನಾಗಿ ಕೆಲಸ ಮಾಡತ್ತ ಪೆನ್. ಓಕೆ. Things around me, words to join, and we have formulated a very simple sentence by looking at these two things. ಇದೇ ತರಾನೇ ನೀವು ಯಾವುದೇ ಒಂದು ಆಬ್ಜೆಕ್ಟ್ ನಿಮ್ ಜೊತೆ ಇರ್ಬೋದು, ಅಲ್ಲಂದ್ರೆ ನಿಮ್ ಪಕ್ಕದಲ್ಲಿ ಇರ್ಬೋದು, ಅದನ್ನ ನೋಡ್ಬಿಟ್ಟು ಕೂಡ ನಾನು ಹೇಳ್ಬೋದು. ಆಹಾ, ಇಟ್ ಇಸ್ ಅ ರೆಡ್ ಬ್ಯಾಗ್ ಅಂತ ಒಬ್ರು ಹೇಳ್ತಿದ್ದಾರೆ. ಅವ್ರ ಹತ್ರ ಒಂದು ಬ್ಯಾಗ್ ಇದೆ ಅನ್ಸುತ್ತೆ. ಅದು ಕೆಂಪು ಬಣ್ಣದಲ್ಲಿ ಇರೋ ಒಂದು ಬ್ಯಾಗ್ ಅಂತ ಹೇಳ್ತಿದ್ದಾರೆ. ಆಲ್ ರೈಟ್. ಸೊ ಒಂದು ಸೆಂಟೆನ್ಸ್ ಅನ್ನೋದು ಫಾರ್ಮ್ಯುಲೇಟ್ ಮಾಡುವಾಗ ಆ ವಸ್ತು ಅದು ಹೇಗಿದೆ, ಅದು ಏನ್ ಮಾಡ್ತಾ ಇದೆ,
ಇವೆಲ್ಲ ಸೇರಿಸಿನೇ ಆ ಸೆಂಟೆನ್ಸ್ ನ ನಾವು ಫಾರ್ಮ್ಯುಲೇಟ್ ಮಾಡ್ತೀವಿ. ಅದಲ್ಲದೆ ನಾ ಮಾತಾಡೋ ವಾಕ್ಯಗಳಲ್ಲಿ ಅನೇಕವಾದ ಇಂಗ್ಲಿಷ್ ವರ್ಡ್ಸ್ ಇದೆ. ಸೊ ಟು ಸ್ಪೀಕ್ ಫ್ಲೂಯೆಂಟ್ಲಿ ಒನ್ ಸಿಂಪಲ್ ಸೆಂಟೆನ್ಸ್ ಇನ್ ಇಂಗ್ಲಿಷ್ ಇಸ್ ವೆರಿ ಈಸಿ ಆಸ್ ವಿ ಆರ್ ಅವೇರ್ ಆಫ್ ದಿ ವರ್ಡ್ಸ್. ಎಷ್ಟೋ ವರ್ಡ್ಸ್ ನಮ್ಗೆ ಆಲ್ರೆಡಿ ಗೊತ್ತಿದೆ ಅಲ್ಲ, ಹೊಸದಾಗಿ ಕಲಿತಾ ಇದೀವ, ಆಲ್ರೆಡಿ ನಮ್ಗೆ ಗೊತ್ತಿದೆ ತಾನೆ. ಗುಡ್. ಸೊ ಈ ಒಂದು ಸೆಷನ್ ಆದ್ಮೇಲೆ ಕ್ರಿಟಿಕಲ್ ಥಿಂಕಿಂಗ್ ಅನ್ನು ನೋಡ್ತೀವಿ ಅಲ್ವಾ. ಪ್ರತಿಯೊಂದು ಕ್ಲಾಸ್ ಅಲ್ಲೂ ಕ್ರಿಟಿಕಲ್ ಥಿಂಕಿಂಗ್, ನಮ್ಮ ಬುದ್ಧಿಗೆ ಸ್ವಲ್ಪ ಕೆಲಸವನ್ನ ಹೆಚ್ಚಾಗಿ ಕೊಡ್ತೀವಲ್ವಾ. ಯಾವುದೇ ಒಂದು ವಿಷಯವನ್ನ ಹಾಗೆ ನಾವು ನಂಬಾರ್ದು, ಯೋಚನೆ ಮಾಡಿ ಮಾಡ್ಬೇಕು. ಕರೆಕ್ಟಾ? ಹಾಗೆ ತಾನೇ ನೀವು. ಸೊ ಇವತ್ತಿನ ಪ್ರಶ್ನೆಗಳನ್ನ ನೋಡೋಣ. ತುಂಬಾ ಸುಲಭವಾಗಿ ಇರತ್ತೆ, ನಿನ್ನೆ ತರಾನೇ. ಎಷ್ಟು ಜನ ಇವತ್ತು ಐಡೆಂಟಿಫೈ ಮಾಡ್ತೀರಾ ಅಂತ ನೋಡೋಣ. So this being categorized into 3 parts: pattern logic, spot the input, and then odd manner, order the steps. ಆ ಸೀಕ್ವೆನ್ಷಿಯಲ್ ಆಗಿ ಯಾವ ಆಕ್ಟಿವಿಟೀಸ್ ಬರುತ್ತೆ ಅದನ್ನ ನೀವು ಐಡೆಂಟಿಫೈ ಮಾಡೋ ತರ ಆಯ್ತಾ. ಮೊದಲು ಒಂದು ಸೆಂಟೆನ್ಸ್ ಅದನ್ನ ನೋಡಿದ್ರೆ ಅದನ್ನ ಗಮನಿಸಿ, ಹೇಗ್ ಕೊಟ್ಟಿದ್ದಾರೆ ಅಂತ ನೋಡಿ. ಯಾವ ಪ್ಯಾಟರ್ನ್ ಅವ್ರು ಫಾಲೋ ಮಾಡ್ತಾರೆ, ಒಂದ್ ಅಕ್ಷರ ಬಿಟ್ಟಿದಾರ, 2 ಅಕ್ಷರ ಬಿಟ್ಟಿದಾರ, ಅದೊಂದು ಪ್ಯಾಟರ್ನ್ ಗೊತ್ತಾಗ್ಬಿಡತ್ತಲ್ಲ ಮತ್ತೆ ಮತ್ತೆ ಆ ಪ್ರಶ್ನೆ ನಾವು ನೋಡುವಾಗ. ಇಲ್ಲಿ ನೋಡಿದ್ರೆ ಎ ಡಿ ಜಿ ಜೆ ಅಂದ್ರೆ ಎ ಆದ್ಮೇಲೆ ಬಿ ಬರತ್ತೆ, ಬಿ ಸಿ. ಈ 2 ಅಕ್ಷರಗಳು ಇಲ್ಲಿ ಕೊಟ್ಟಿಲ್ಲ. ಕರೆಕ್ಟಾ? ಎರಡನೇದು 3ನೇ ಅಕ್ಷರ ಬಿಟ್ಬಿಟ್ಟಿದ್ದಾರೆ, 4ನೇ ಅಕ್ಷರವನ್ನ ಬರ್ದಿದ್ದಾರೆ. ಅದೇ ತರ ಪ್ಯಾಟರ್ನ್ ಅದಾದ್ಮೇಲೆ ಬರೋ ಅಕ್ಷರಗಳು, ಲೆಟರ್ಸ್. ಸೊ ಇವಾಗ ಜೆ ಆದ್ಮೇಲೆ ಏನ್ ಬರಬೇಕು? ಯು ಐಡೆಂಟಿಫೈ ಇಟ್. ಓಕೆ, ಐ ಆಮ್ ಗೆಟಿಂಗ್ ಆನ್ಸರ್ಸ್ ಆಸ್ ಎಲ್. ಶುಡ್ ಐ ಚೆಕ್ ದಿ ಲೆಟರ್ ಎಲ್? ನೋಡೋಣ ಸರಿ ಇದೆಯಾ ಅಂತ. ಆಹಾ, ನೋ. ಯಾಕೆ ಇನ್ಕರೆಕ್ಟ್ ಅಂತ ಹೇಳ್ತಿದೆ? ಒಂದ್ ವಿಷಯ ತಪ್ಪಂತ ತಿಳಿತೋಯ್ತಂದ್ರೆ ಯಾಕೆ ಅದು ತಪ್ಪಂತಾನು ನಮ್ಗೆ ಗೊತ್ತಾಗ್ಬೇಕು. ಅಯ್ಯೋ ಇದು ಸರಿ ಇಲ್ಲ, ನಾವ್ ಬಿಟ್ಬಿಡೋಣ, ಬೇರೆ ಟ್ರೈ ಮಾಡೋಣ, ಆ ಥಾಟು ಇರ್ಬೇಕು. ಯಾಕೆ ತಪ್ಪು ಅದು ನಮ್ಗೆ ತಿಳಿದಿರಬೇಕು ಆಯ್ತಾ. ದಟ್ ಇಸ್ ಓನ್ಲಿ 1 ಲೆಟರ್ ಆಫ್ಟರ್ ಜೆ. ಹಾಗಿದ್ಯಾ? ಬಿ ಸಿ ಇ ಎಫ್ ಹೆಚ್ ಐ 2 ಅಕ್ಷರಗಳು ಬಿಟ್ಟು ಬಂದಿದ್ದಾರೆ ಅಂದ್ರೆ ಇವಾಗ ಏನಾಗುತ್ತೆ? ಕೆ ಎಲ್ ಅದಾದ್ಮೇಲೆ ಬರೋ ಎಂ ಅನ್ನ ನಾವು ಚೂಸ್ ಮಾಡ್ಬೇಕಾಗಿತ್ತು. ವೆರಿ ಗುಡ್. ಸಿ, ಇಟ್ ಇಸ್ ಶವರ್ ಆಫ್ ಗಿಫ್ಟ್ಸ್ ಓವರ್ ಹಿಯರ್. ಸರಿಯಾಗಿ ನೀವು ಇವಾಗ ಉತ್ತರ ಕೊಟ್ಬಿಟ್ಟಿದ್ದೀರಾ. ದ ಸೀಕ್ವೆನ್ಸ್ ಆಸ್ 3 ಪೊಸಿಷನ್ಸ್. ಕರೆಕ್ಟ್. ಎ ಬಿ ಸಿ ಅದಾದ್ಮೇಲೆ ಡಿ. ಎ ಆದ್ಮೇಲೆ 2 ಅಕ್ಷರಗಳನ್ನ ಬಿಟ್ಟಿದ್ದಾರೆ ಅಂತ ನಾನು ಹೇಳಿದೆ. ಸೊ ಎ ಇಂದ ತಗೊಂಡ್ರು 3 ಅಕ್ಷರಗಳನ್ನ ಬಿಟ್ಟಾದ್ಮೇಲೆ ಡಿ ಅಂತ ನಾವು ತಗೊಳ್ತೀವಿ. ಬಿ ಡಿ ಎಫ್ ಹೆಚ್. ತುಂಬಾ ಸುಲಭ ಅಲ್ಲ ಮಕ್ಕಳೇ? ಒಂದೇ ಒಂದು ಅಕ್ಷರವನ್ನ ಬಿಟ್ಟಿದ್ದಾರೆ. We skip 1 letter. Yes, we are just skipping 1 letter over here. One A, 2 C, 3 E, 4 G. So ಇಲ್ಲಿ ನೋಡಿದ್ರೆ numbers are in order, in chronological order. ಒಂದಾದ್ಮೇಲೆ ಮತ್ತೊಂದು ನಂಬರ್. ಆದ್ರೆ ಇಲ್ಲಿ ನೋಡಿದ್ರೆ ಲೆಟರ್ಸ್ ಗಳಲ್ಲಿ ಏನಾಗಿದೆ? ಎ ಆದ್ಮೇಲೆ ಬಿ ಬರ್ಬೇಕಿತ್ತು, ಬಿ ಬರ್ಲಿಲ್ಲ, ಸಿ ಕೊಟ್ಟಿದ್ದಾರೆ. ಸೊ ದೇ ಹ್ಯಾವ್ ಸ್ಕಿಪ್ 1 ಲೆಟರ್. ಸೊ ಹೇಳಿ ಮಕ್ಕಳು, ಇವಾಗ ಏನ್ ಬರ್ಬೇಕು? 5. ಓಕೆ, 5 ಜೊತೆಗಿರೋ ಲೆಟರ್ ಏನು? Excellent. 5I. Perfectly right. Next, Z, X, V, T. So they have given in reverse order. Okay. ನಮ್ಗೆಲ್ಲರಿಗೂ A, B, C, D, E, F, G ಆರ್ಡರ್ ವೈಸ್ ಗೊತ್ತು. ರಿವರ್ಸ್ ಆರ್ಡರ್ ಅಲ್ಲಿ ಬರುವಾಗ ನಾವು ಐಡೆಂಟಿಫೈ ಮಾಡಕ್ಕೆ ಬರತ್ತಾ? C, Y, X, U, V ಏನ್ ಬರುತ್ತೆ? Perfect. The pattern goes backward by just skipping 1 letter. So in pattern logic,
You have identified the answers perfectly well. Correct answers have been chosen. Next, find the intruder. Similar to find the odd one out. Lion, tiger, penguin, bear. Find the intruder. Which one seems to be odd? Yes, penguin. That's right. The answer that you chose was right. The others are land animals. Penguin alone is a bird. Super. Find the intruder. Picture of sun, cloud, again sun. Chair has been given. Which one seems to be odd? Yes, chair is a furniture. Others are weather. Find the intruder. Car, bus, cycle, ship. ಶಿಪ್ ನಾವ್ ಯಾಕೆ ಇಲ್ಲಿ ಚೂಸ್ ಮಾಡಲ್ಲ ಅದ್ ಹೇಳಕ್ ಆಗತ್ತಾ? ಆನ್ಸರ್ ನಾನು ಕೊಡ್ತಿದ್ದೀನಿ. ಯಾಕೆ ನಾವ್ ಅದನ್ನ ಚೂಸ್ ಮಾಡಲ್ಲ ಅಂತ ಹೇಳ್ತೀರಾ? ಕಾರ್, ಸೈಕಲ್, ಬಸ್ ಅವೆಲ್ಲ ಏನು? ಅವೆಲ್ಲ ರೋಡ್ ಟ್ರಾನ್ಸ್ಪೋರ್ಟ್ ಆಗಿ ಬಳಸೋದು. ಇದು ವಾಟರ್ ಟ್ರಾನ್ಸ್ಪೋರ್ಟ್ ಅಲ್ವಾ? ಶಿಪ್ ಟ್ರಾವೆಲ್ಸ್ ಇನ್ ವಾಟರ್. ಅದರ್ಸ್ ಆರ್ ಲ್ಯಾಂಡ್ ಟ್ರಾನ್ಸ್ಪೋರ್ಟ್. ವೆರಿ ಗುಡ್. ಪ್ಲಾನೆಟ್, ಗ್ಯಾಲಕ್ಸಿ, ಸ್ಟಾರ್, ಟ್ಯಾಕ್ಸಿ. ಏನಪ್ಪಾ ಇದು? ಆಡ್ ಒನ್ ಔಟ್ ನ ಖಂಡಿತ ಕಂಡುಹಿಡಿಬಹುದು. ಏನ್ ರೀಸನ್ ನಾವು ಕೊಡ್ಬೋದು ಇದಕ್ಕೆ? ಹೌ ವಿಲ್ ಯು ರೀಸನ್ ಇಟ್ ಔಟ್? ಇಫ್ ಅಟ್ ಆಲ್ ಯು ಆರ್ ಚೂಸಿಂಗ್ ಟ್ಯಾಕ್ಸಿ ಆಸ್ ಆಡ್ ಒನ್ ಔಟ್, ಏನಂತ ಕಾರಣ ಹೇಳ್ತೀರಾ ಈ ಆಡ್ ಒನ್ ಔಟ್ ಅಂತ? ನೋಡೋಣ. ಟ್ಯಾಕ್ಸೀಸ್ ಆನ್ ಅರ್ತ್ ಟ್ರಾವೆಲ್, ಅದರ್ಸ್ ಆರ್ ಇನ್ ಸ್ಪೇಸ್. ಇರೋದೆಲ್ಲ ಸ್ಪೇಸ್ ಅಲ್ಲಿ ಇರೋದು. ಫಸ್ಟ್ ಪ್ಯಾಟರ್ನ್ ಲಾಜಿಕ್ ನೋಡಿದ್ವಿ, ಅದಾದ್ಮೇಲೆ ಆಡ್ ಒನ್ ಔಟ್ ತರ ಇರೋ ಪ್ರಶ್ನೆಗಳನ್ನ ತಿಳ್ಕೊಂಡು ನೋಡಿದ್ವಿ. ಅದಕ್ಕೆ ಸೂಪರ್ ಆಗಿ ಉತ್ತರವನ್ನು ಹೇಳಿದೀರಾ ನೀವು. ನೆಕ್ಸ್ಟ್ ಒನ್, ಆಲ್ ಆಫ್ ದ ಸ್ಟೆಪ್ಸ್ ಸೀಕ್ವೆನ್ಶಿಯಲ್ ಆಗಿ ಆ ಪ್ರಾಸೆಸ್ ಒಂದಾದ್ಮೇಲೆ ಮತ್ತೊಂದು ಕೆಲಸ ಏನ್ ನಡೆಯುತ್ತೆ ಅದನ್ನ ನಾವು ಕಂಡುಹಿಡಿಬೇಕು. ಫಸ್ಟ್ ಯು ಡಿಗ್ ಅ ಹೋಲ್, ಯು ಪ್ಲಾಂಟ್ ದ ಸೀಡ್. ವಾಟ್ ಡು ಯು ಡೂ as the next task? Then comes the sunlight. We need to add fertilizers, water, eat fruit, or paint a tree. What do we do? dug a hole. ಅದೆಲ್ಲ ಬೀಜವನ್ನ ಹಾಕ್ಬಿಟ್ಟಿದ್ದೀರಾ. ಬೀಜ ಹಾಕಿದ್ರೆ ಸಾಕಾ? ನೀರ್ ಹಾಕ್ಬೇಕಲ್ಲ ಪ್ರತಿದಿನ. ಅವಾಗ ತಾನೇ ಅದು ದೊಡ್ಡ ಒಂದ್ ಗಿಡವಾಗುತ್ತೆ, ಅದಾದ್ಮೇಲೆ ಮರವಾಗಿ ಬೆಳೆಯುತ್ತೆ. ಕರೆಕ್ಟಾ? ಸೊ ನೀರ್ ಬೇಕಿದೆ. Seeds need water after being planted to germinate. ಒಂದು ಮೇಲ್ ಕಳಿಸ್ತಿದ್ದೀರಾ. ಏನ್ ಬರಿಬೇಕಂತ ನೋಡ್ತೀರಾ, ಡ್ರಾಫ್ಟ್ ಮಾಡಿರ್ತೀರಾ. ಅದ್ ಸರಿ ಇದೆಯಾ ಅಂತ ಚೆಕ್ ಮಾಡಿ ನೋಡ್ತೀರಾ. ಇವಾಗ ನೀವು ಕ್ವೆಶ್ಚನ್ ಆನ್ಸರ್ಸ್ ಬರಿತಿದ್ದೀರಾ ಅನ್ಕೊಳ್ಳಿ ಎಕ್ಸಾಮ್ ಅಲ್ಲಿ. ಏನ್ ಬರಿಬೇಕು ಬರ್ದಿರ್ತೀರಾ, ಪ್ಲಾನ್ ಮಾಡಿರ್ತೀರಾ. ಈ ಆನ್ಸರ್ ನ ಬರಿಬೇಕು, ಈ ಸೀಕ್ವೆನ್ಸ್ ಅಲ್ಲಿ ಬರಿಬೇಕು, ಇವೆಲ್ಲ ವರ್ಡ್ಸ್ ನಾನು ಉಪಯೋಗಿಸ್ಬೇಕು. ಅದನ್ನ ರಿವ್ಯೂ ಮಾಡ್ತೀರಾ. ಇದು ಬರ್ದಿರೋದು ಸರಿನಾ, ಇದನ್ನೇ ನಾನು ಬರಿಬೇಕಾಗಿರಲ್ಲ ಅಂತ ಮತ್ತೊಂದ್ಸತಿ ಯೋಚನೆ ಮಾಡ್ತೀರಾ. ಕರೆಕ್ಟ್? ವಾಟ್ ಡು ಯು ಡೂ ನೆಕ್ಸ್ಟ್? So if at all it is to be a mail, while sending a mail, what do you do it? Delete it, send, print, sleep. You have drafted it, you have reviewed it, then you will definitely send it to the respective person. Correct. Sending is required before you archive. ಅದಾದ್ಮೇಲೆ ಆರ್ಕೈವ್ ಮಾಡಿ ಇಟ್ಕೊಳ್ಳೋದು. ಅದು ಎಲ್ಲಿ ಇಡ್ಬೇಕು, ಅದನ್ನ ಬೇರೆ ಒಂದು ಫೋಲ್ಡರ್ ಅಲ್ಲಿ ಅದನ್ನ ಮೂವ್ ಮಾಡಿ ಇಡ್ಬೇಕಾ ಗೊತ್ತಾಗತ್ತೆ ಅಲ್ವಾ? Super. Preparing for an exam. So you keep all the required materials, necessary study materials. Then you study. ಅದಾದ್ಮೇಲೆ ಏನ್ ಮಾಡ್ತೀರಾ? Do you sleep? ಓದ್ಬಿಟ್ಟಿದೀನಿ, ನಿದ್ದೆ ಮಾಡ್ಬೇಡ. ಅದೇನಾ ನೆಕ್ಸ್ಟ್ ಸ್ಟೆಪ್? ಇಲ್ಲ, ಪಾರ್ಟಿಗೆ ಹೋಗ್ಬೇಡ. ಓದಾಯ್ತು, ಪಾರ್ಟಿಗೆ ಹೋಗ್ಬೇಡ. ಅಪ್ಪ ಓದ್ ಮುಗ್ಸಾಯ್ತು, ಟಿವಿ ನೋಡ್ಬೇಡ. ಈ 3 ಆಪ್ಷನ್ಸ್ ಅಲ್ಲಿ ಯಾವ್ದಾದ್ರು ಒಂದು ಚೂಸ್ ಮಾಡ್ತೀರಾ ನೀವು? ಇಲ್ಲ ನೀವು ಪ್ರಾಕ್ಟೀಸ್ ಟೆಸ್ಟ್ ಕೊಡ್ತೀರಾ? ನಾನು ಓದಿರೋದು ಸರಿನಾ? ಒಂದು ಪ್ರಿಪರೇಟರಿ ಎಕ್ಸಾಮ್ ತರ ನೀವಾಗೆ ಒಂದು ಮಾಡೆಲ್ ಪೇಪರ್, ಎಕ್ಸಾಮ್ ಪೇಪರ್ನ ಡೌನ್ಲೋಡ್ ಮಾಡ್ಬಿಟ್ಟು ಬರ್ದ್ ನೋಡ್ತೀರಾ? ಹಾಗೆ ತಾನೇ ಮಾಡ್ಬೇಕು. ಪ್ರಾಕ್ಟೀಸ್ ಟೆಸ್ಟ್. ನೀವು ಅರ್ಥ ಮಾಡ್ಕೊಂಡಿರೋದು ಸರಿನಾ, ಬರೆಯಕ್ಕಾಗತ್ತಾ ಅಂತ ಚೆಕ್ ಮಾಡಿ ನೋಡ್ತೀರಲ್ಲ. ಇಟ್ ಹೆಲ್ಪ್ಸ್ ಯು ಫಾರ್ ರಿವಿಷನ್. So for washing the car, you require a soap, you rinse it. Third step. Fourth step is right. What do you do in the third step? As a third step, what do you do? Soap ಹಾಕಿರ್ತೀರಾ,
ರಿನ್ಸ್ ಮಾಡ್ತೀರಾ. ಅದಾದ್ಮೇಲೆ ಡ್ರೈವ್ ಇಟ್, ಸ್ಕ್ರಬ್, ಪಾರ್ಕ್ ಇಟ್ ಬೈ ಗ್ಯಾಸ್. ಇದೆಲ್ಲ ಮಾಡಾದ್ಮೇಲೆ ಗಾಡಿ ಓಡಿಸ್ಬಿಡ್ತೀರಾ? ನೋ. ಮಸ್ಟ್ ಸ್ಕ್ರಬ್ ಆಫ್ಟರ್ ಸೋಪಿಂಗ್ ಇಟ್, ರೈಟ್? Understood the pattern, identify the odd one out, sequence in which a particular uh, event has to happen. All right. So for each and everything that we do, we need to ask question why. ಯಾಕೆ ಅನ್ನೋ ಪ್ರಶ್ನೆ ನಮ್ಮಲ್ಲಿ ಇರ್ಬೇಕು. ಯಾಕೆ ಅಂತ ಅದಕ್ಕಿಂತ ಹೆಚ್ಚಾಗಿ ಒಂದು ವಿಷಯವನ್ನ ಯಾರೋ ಒಬ್ರು ಹೇಳ್ತಾರೆ ಅಂದ್ರೆ ಅದೇನು, ಯಾಕೆ ಆ ತರ ನಡೀತಿದೆ, ಯು ನೀಡ್ ಟು ಕೀಪ್ ಆಸ್ಕಿಂಗ್ ಕ್ವೆಶನ್ಸ್. ಇವೆಲ್ಲ ತುಂಬಾ ಮುಖ್ಯ. ಯು ಕಾಂಟ್ ಜಸ್ಟ್ ಅಕ್ಸೆಪ್ಟ್ ಥಿಂಗ್ಸ್ ಬ್ಲೈಂಡ್ಲಿ, ರೈಟ್? ಈ ವಾರಕ್ಕೆ ಎಷ್ಟೋ ವಿಷಯಗಳನ್ನ ನಾವು ತಿಳ್ಕೊಂಡಿದೀವಿ. ಎಲ್ಲರೂ ಎಂಜಾಯ್ ಮಾಡಿರ್ತೀರಾ ಅಂತ ನಾನು ಅನ್ಕೊಳ್ತೀನಿ. ಮುಂದಿನ ಸೆಷನ್ ಅಲ್ಲಿ ನಾವು ನೋಡೋಣ, ರೈಟ್? ಹ್ಯಾವ್ ಅ ಗ್ರೇಟ್ ವೀಕೆಂಡ್ ಅಹೆಡ್. ಜೈ ಹಿಂದ್, ಜೈ ಭಾರತ್, ಜೈ ವಿದ್ಯಾಶಕ್ತಿ. ಥ್ಯಾಂಕ್ ಯು ಆಲ್.